ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದು ನಾನು ಕೆಲ್ಸಕ್ಕೆ ಹೋಗೋ ಮನೆಯದು ಕೆಲಸ ಮುಗಿಸಿ ಮತ್ತು ನಮ್ಮ ಮನೇಲಿ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೀಪ ಈ ಥರ ಪೂಜೆ ಮಾಡಿದ್ದೀನಿ. ಅಂದರೆ ನಾನು ಇವತ್ತು ಮಂಗಳವಾರ ಗೌಡ್ಗೆರೆಗೆ ಹೋಗಬೇಕು. 2 ವಾರ ಹೋಗಿದ್ದೆ, ಇದು 3ನೇ ವಾರ. ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಹೊರಡ್ಬೇಕು ಇವಾಗ. ಪೂಜೆ ಎಲ್ಲ ಆಯಿತು. ನಾನೊಬ್ಬಳೇ ಹೋಗ್ತಾ ಇರೋದು ಈ ಸಲ. ಬೇಗ ಹೋಗೋಣ ಅಂತಂದರೆ ಬಸ್ಗಳ್ದು ಗೊತ್ತಾಗಲ್ವಲ್ಲ ನಮಗೆ ಯಾವ ಟೈಮು ಅಂತ. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಮುಗೀತು ಪೂಜೆದೆಲ್ಲ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ನನಗೆ ಅಲ್ಲಿ ಹೋದರೆ ಅಲ್ಲಿ ಬಸ್ಸಿಂದು ಒಂದೊಂದ್ಸಲಿ ಗೊತ್ತಾಗೋದಿಲ್ಲ ನಮಗೆ, ಬಸ್ಗಳು ಎಲ್ಲಿ ಅಂತ. ಹಂಗಾಗಿ ಅಂದರೆ ಗೊತ್ತಾಗುತ್ತೆ, ಬಟ್ ಒಂದೊಂದು ದಿನ ಕುಣಿಗಲಲ್ಲಿ ಸಿಗುತ್ತವೆ, ಒಂದೊಂದು ದಿನ. ಅದಕ್ಕೆ ಇವಾಗ ಕುಣಿಗಲಲ್ಲಿ ಬಂದ್ವಿ. ಕುಣಿಗಲಲ್ಲಿ ತುಮಕೂರಿಂದ ಕುಣಿಗಲ್ಲಿಗೆ ಬಂದರೆ ಈ ಥರ ತಿಂಡಿ ನಿಲ್ಲಿಸ್ತಾರೆ. ಬೆಳಗ್ಗೆನೇ ನಿಲ್ಲಿಸಿದ್ರು. ಎಲ್ಲ ತಿಂಡಿಗೆ ಹೋಗಿದ್ರು. ಸ್ವಲ್ಪ ಜನ ಎಲ್ಲ ತಿಂಡಿಗೆ ಹೋಗಿದ್ರು. ನಾನು ಹಂಗೆ ಬಸ್ಸಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಈ ಬಸ್ಸಲ್ಲೆಲ್ಲ ಬರೀ ಹೆಣ್ಮಕ್ಳೇ ಜಾಸ್ತಿ ಇರೋದಂದರೆ ಗೌಡ್ಗೆರೆಗೆ ಹೋಗೋರೆಲ್ಲ ಇವರು ಎಲ್ಲ ತಿಂಡಿಗೆ ಹೋಗಿದ್ರು. ನಾನು ತಿಂಡಿ ತಿನ್ನಲಿಲ್ಲ. ಅಲ್ಲೇ ಪೂಜೆ ಆದಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ. ಎಲ್ಲ ಹೋಗಿದ್ರು. ಇನ್ನು ಸ್ವಲ್ಪ ಜನ ಕೂತಿದ್ರು. ಬಂದ್ವಿ ದೇವಸ್ಥಾನದ ಹತ್ರ ಬಂದು ನಾನು ಕಾಯಿ ಕಟ್ಟಿ ಪೂಜೆ ಎಲ್ಲ ಮಾಡಿ ಕಾಯಿ ಕಟ್ಬಿಟ್ಟು ಈ ಥರ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊತಿದ್ದೀನಿ. ಯಾಕಂದರೆ ನಾನು ಕಾಯಿ ಕಟ್ಟಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡೆ. ನನ್ನ ಹಿಂದ್ಗಡೆ ಎಲ್ಲ ಹಿಂಗೆ ಕಟ್ಟಿ ಹಾಕವ್ರೆ ಕಾಯಿಗಳೆಲ್ಲ. ನೆರಳಿತ್ತು, ಸ್ವಲ್ಪ ಕೂತಿದ್ವಿ. ನೆರಳಿತ್ತು. ಅಂದರೆ ಬಿಸಿಲು ಅಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಸಖತ್ತು ಬಿಸಿಲಪ್ಪ. ಅಂದರೆ ಸಖತ್ತು ಸೆಕೆ, ಬಿಸಿಲು, ನೆರಳೇ ಇಲ್ಲ ಎಲ್ಲೂ ಕೂತ್ಕೊಳ್ಳೋಕ್ಕೆ. ಒಂದು ಸ್ವಲ್ಪ ತೆಂಗಿನ ಮರದ ನೆರಳಲ್ಲಿ ಕೂತಿದ್ದೆ ನಾನು. ಇಲ್ಲೊಂದು ಸ್ವಲ್ಪ ಮೂಲೆಯಲ್ಲಿ ಒಂದು ಸ್ವಲ್ಪ ನೆರಳೈತೆ ಅಷ್ಟೇ, ಅಲ್ಲೇ ಕೂತಿದ್ದು. ಆಗ ಇಲ್ಲೊಂದು ಸ್ವಲ್ಪ ನೆರಳು ಅಷ್ಟೇ ಇರೋದು. ಎಲ್ಲೂ ಬಿಸಿಲೇನೆ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ಬಿಸಿಲು. ಆ ಬಿಸಿಲಲ್ಲೂ ಪಾಪ ಏನೋ ಅವ್ರವ್ರ ನಂಬಿಕೆ ಕಟ್ತಾರೆ. ನಾನು ಕಟ್ಟಿದೆ. ನೋಡಿ, ಇಲ್ಲಿ ಬಂದಿದ್ದೆ ದೇವಸ್ಥಾನದ ಹತ್ರ. ಇಲ್ಲೊಂದು ವೀಡಿಯೋ ಮಾಡ್ಕೊಂಡೆ. ಇದು ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಹಂಗೆ ವೀಡಿಯೋ ಮಾಡ್ಕೊಂಡು. ಇದ್ರ ಬಗ್ಗೆ ನಾನು ಅವಲೇ 2 ವೀಡಿಯೋ ಮಾಡಿದ್ದೀನಿ. ನಾನು ಆಗಾಗಲೇ ಇನ್ನೇನು ಅದನ್ನು ಹೇಳೋಂಗಿಲ್ಲ. ಸುಮ್ಮನೆ ಹೇಳೋದು ಬೇಡ. ಇದು 3ನೇ ವಾರ ಬಂದೆ ಅಂತ ನಾನು ವೀಡಿಯೋ ಮಾಡಿದೆ ಅಷ್ಟೇ. ಇಲ್ಲಾಂದರೆ ಯಾಕಂದರೆ ನಾನು 3ನೇ ವಾರ ಬಂದಿದ್ದೀನಿ ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸಾಕು, ಈ 3 ವಾರ ಸಾಕು. ಇನ್ನು ನಾನು ಹೋಗಲ್ಲ. ಯಾವಾಗಾರು ಒಂದ್ಸಲಿ ಹೋಗಿ ಬರೋದು. 3 ವಾರ ಕಟ್ಟಿದ್ದೀನಿ, ಸಾಕು ಕಾಯಿ. ಜಾಸ್ತಿ ಇನ್ನೇನು ನಾನು ಹೋಗಲ್ಲ. ನಾವೆಲ್ಲೇ ಹೋದ್ರೂ ನಾವು ದುಡಿಲೇಬೇಕಲ್ವ. ಯಾವ ದೇವ್ರಿಗೂ ಎಲ್ಲೋಗು ಪೂಜೆ ಮಾಡಿಸಿದ್ರು ನಾವು ದುಡಿಯೋದಿಲ್ಲದ್ದು ದುಡ್ಡು ಬರಲ್ಲ. ನಾವು ದುಡಿಲೇಬೇಕು. ಏನೋ ಒಂದು ನಂಬಿಕೆ, ಒಂದು ಭಕ್ತಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಬಂದಿದ್ದೀನಿ 3 ವಾರ, ಸಾಕು ನನಗೆ. ಇನ್ನು ನಾನು ಬರಲ್ಲ. ಯಾವಾಗಾರು ಒಂದ್ಸಲಿ ಬಂದು ಇನ್ನೊಂದ್ಸಲಿ ಯಾವಾಗನ ಬೇಕು ಅಂದಾಗ, ಅಂದರೆ ಬರಬೇಕು ಅಂದಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದಷ್ಟೇ. ಆ ತಾಯಿ ಆಶೀರ್ವಾದ ಎಲ್ಲಿದ್ದರೂ ಇರಲಿ. ನೋಡಿ, ಎಲ್ಲ ಪೂಜೆ ಎಲ್ಲ ಆಯಿತು, ದರ್ಶನ ಎಲ್ಲ ಆಯಿತು. ಇದು ಊಟದ ಹಾಲಿಗೆ ಬಂದ್ವಿ. ಎಲ್ಲರೂ ಊಟ ಮಾಡ್ತಾಯಿದ್ರು. ನಾವು ತಟ್ಟೆ ತಗೊಂಬಂದು ಕೂತ್ಕೊಂಡ್ವಿ. ಇನ್ನು ಊಟ ಇಡ್ತಾಯಿದ್ರು, ಎಲ್ಲರಿಗೂ ಬಡಿಸ್ತಾಯಿದ್ರು ಊಟಗಳು. ಎಲ್ಲ ಊಟ ಮಾಡ್ತಾಯಿದ್ರು. ಸ್ವಲ್ಪ ಜನ ಎಲ್ಲ ಊಟ ಮಾಡ್ಕೊಂಡು ತಟ್ಟೆ ತಗೊಂಡೋಗಿ ತೊಳೆಯೋಕೆ ಹೋಗ್ತಿದ್ರು. ನಾವು ಹಂಗೆ ಕೂತಿದ್ವಿ. ಇನ್ನು ಒಂದು ಲೈನಿಗೆಲ್ಲ ಅಂದರೆ ಚೆನ್ನಾಗೈತೆ ಊಟದ ಹಾಲೆಲ್ಲ. ನೀಟಾಗಿ ಕಡಪದ ಕಲ್ಲು ಹಾಕಿ ಮಾಡಿಸವ್ರೆ, ಚೆನ್ನಾಗಿತ್ತು. ನನಗೂ ಹೊಟ್ಟೆ ಬೇರೆ ಎಸ್ತಿತ್ತಲ್ವ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅವಲ್ಲೇ 11:45 ಏನೋ ಆಗೋಗಿತ್ತು, ಏನೂ ತಿಂದಿರಲಿಲ್ಲ. ಹಂಗಾಗಿ ಪ್ರಸಾದ ಕೊಟ್ಟು ಪಾಯಸ ಚೆನ್ನಾಗಿತ್ತು. ಇದೊಂದು ಸಲ ಇದು ಪ್ರಸಾದ ಎಲ್ಲ ಅದು ಊಟ ಎಲ್ಲ ತಿಂದ್ಬಿಟ್ಟು ಬಂದ್ವಿ ಈಚೆ. ಇದು ತಟ್ಟೆ ತೊಳೆಯೋ ಮಿಷಿನ್ ಅಂತೆ. ಅಂದರೆ ನಾವು ಊಟ ಮಾಡಿರ್ತೀವಲ್ಲ, ಅದನ್ನ ಆ ಕಡೆ ನೆಲ್ಲಿಲಿ ತೊಳ್ಕೊಬಂದ್ಬಿಟ್ಟು
ಇದ್ರೊಳಗೆ ಹಾಕೋಗ್ಬೇಕು. ಜಂಜುಲ್ ತಟ್ಟೆ ಹಂಗೆ ಹಾಕಂಗಿಲ್ಲ. ಅದನ್ನು ತೊಳ್ಕೊಬಂದು ಒಂದ್ಸಲಿ ನಾವು ಇದ್ರೊಳಗೆ ಹಾಕೋದ್ರೆ ಅವ್ರು ಮಿಷಿನಲ್ಲಿ ತೊಳ್ಕೊತಾರೆ. ನಾನು ಹಂಗೆ ಇದನ್ನೊಂದು ವೀಡಿಯೋ ಮಾಡ್ಕೊಂಡೆ. 2 ಸಲ ಹೋದಳು ನಾನು ಮಾಡಿರಲಿಲ್ಲ. ಇದು 3ನೇ ಸಲಿಗೆ ಹೋದಾಗ ಮಾಡಿದೆ. ನೋಡಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಸ್ಸು ಹೊಲ್ಡೆ ಬಸ್ ಬಂತು, ಕುಣಗುಲ್ ಬಸ್ಸು. ಹೋಗೋಣ ಅಂತ ಹೋಗೆಲ್ಲ ಬಸ್ಸಲ್ಲಿ ಕೂತಿದ್ವಿ. ನೋಡಿ ಸೀಟಿಗೆ ಜಗಳ ಆಡ್ತಾರೆ. ನೋಡಿ ದೇವಸ್ಥಾನದಿಂದ ಬಂದಾಗ ನಾನು ಹತ್ತುತ್ತಾ ಇದ್ದರೆ ಯಾರಾದರೂ ಸೊಳ್ಳಕ್ಕೆ ಕೆಳಗೆ ಹೋಗ್ಬಿಡ್ತಿದ್ದೀನಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹಂಗೆ ಅಂತಿತ್ತು, ನಾವು ದೇವಸ್ಥಾನಕ್ಕೆ ಹೆಂಗೆ ಪೂಜೆ ಮಾಡಿಸಿದ್ದೀರಾ ನೀವು, ಹಿಂಗೆ ಜಗಳ ಆಡ್ತೀರಾ ಅಂತ ಎಲ್ಲ ಜಗಳಕ್ಕೆ ಬಿದ್ದುಬಿಟ್ರು. ಅಂದರೆ ಏನಕ್ಕಪ್ಪ ಅಂದರೆ ಸೀಟ್ಗೆ. ನೋಡಿ ದೇವಸ್ಥಾನಕ್ಕೆ ಬಂದವ್ರೆ, ಏನೋ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಹೋಗೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಇರೋದ್ರಾಗೆ ಅನ್ನಲ್ಲ, ಜಗಳನೇ ಆಡ್ಬಿಡ್ತಾರೆ ಹೆಣ್ಮಕ್ಳುಗಳು. ಅದೇನು ಯಾವ ದೇವ್ರಿಗೆ ಹೋದ್ರೂ ಜಗಳ ಆಡೋ ಬುದ್ಧಿ ಮಾತ್ರ ಬಿಡಲ್ಲ. ಧನ್ಯವಾದ.